BJS ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಎಲ್ಲ ರೀತಿಯಲ್ಲಿ ಜನಗಳು ಸಾಕಷ್ಟು ಜನ ಸ್ಪಂದಿಸ್ತಿದ್ದಾರೆ. ಈಗ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಚೆನ್ನಾಗಿ ವೈದ್ಯರು ಚೆನ್ನಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ, ತಪಾಸಣೆ ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಅನುಕೂಲ ಆಗಲಿ ಅಂತ ಸುತ್ತಮುತ್ತಲು ಹಳ್ಳಿಯವ್ರಿಗೆ ಒಂದು 5 ಹಳ್ಳಿಯವ್ರಿಗೆ ಅನುಕೂಲ ಆಗಲಿ ಅಂತ ಎಲ್ಲ BJS ಹಾಸ್ಪಿಟ್ಲ್ ವತಿಯಿಂದ ಮತ್ತು ನಮ್ಮ ಪ್ರೋತ್ಸಾಹದಿಂದ, ನಮ್ಮೂರಿನ ಗ್ರಾಮಸ್ಥರ ಪ್ರೋತ್ಸಾಹದಿಂದ ನಡೆಸ್ತಾ ಇದ್ದೀವಿ. ಯಾವ ಚಿಕಿತ್ಸೆಗಳಿದೆ ಇಲ್ಲಿ ಅಲ್ಲಿಂದು ಕಣ್ಣಿಂದು, ಆಮೇಲೆ ಆರ್ಥೋಪೆಡಿಕ್ಕು, ಆಮೇಲೆ ECG ಎಲ್ಲ ರೀತಿಯಲ್ಲಿ ಆಪರೇಷನ್ ಮಾಡ್ಬೇಕಾದ್ರೆ ಕಣ್ಣಿನ ಆಪರೇಷನ್ನು ಎಲ್ಲ ಅವರೇ ಕರ್ಕೊಂಡ್ಬಂದು ಇಲ್ಲಿ ಊರಿಗೆ ಬಿಡ್ತಾರೆ. ಸರ್, ವಿಶೇಷ ಇವತ್ತು ನಮ್ಮ ತಂದೆಯವ್ರ ನೆನಪಿಗೋಸ್ಕರ, ಕೆ ನಾಗರಾಜ್ ಅವ್ರ ನೆನಪಿಗೋಸ್ಕರ ಹಾಸ್ಪಿಟ್ಲ್ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವ್ರು ಬಂದು ಒಪ್ಕೊಂಡು ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಾರೆ. ಸರ್, ಪುರುಷೋತ್ತಮ್ ಗೌಡ್ರು ನಾವು ಕಂಟಿನ್ಯೂಸ್ ರಾಜಕೀಯದಲ್ಲಿ ಕಂಟಿನ್ಯೂ ಆಗಿರಬೇಕು ಅಂತ ನಮ್ಮ ತಂದೆ ಕಾಲದಿಂದ ನಾವು ಇದಿದೆ, ಆಶೆ ಇದೆ. ಖಂಡಿತ ಮುಂದಿನ ದಿನದಲ್ಲಿ ರಾಜಕೀಯ ಸಕ್ರಿಯವಾಗಿ ಫುಲ್ ಟೈಮ್ ರಾಜಕಾರಣನೇ ಮಾಡಬೇಕು ಅಂತ ಮಾಡಿದ್ದೀವಿ. ಏನು ಹೇಳ್ತೀರಾ ಸರ್ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮ? ಈ ಒಟ್ಟಾರೆ ಕಾರ್ಯಕ್ರಮ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಗ್ರಾಮಸ್ಥರು, ಬರ್ದಿ, ಜಕ್ನಹಳ್ಳಿ, ಬೈನಹಳ್ಳಿ ಗ್ರಾಮಸ್ಥರು, ಎಲ್ಲ ಗ್ರಾಮಸ್ಥರು ಬಂದು ಸಹಕರಿಸಿದ್ದಾರೆ. ಎಲ್ಲ ಚಿಕಿತ್ಸೆ ಚೆನ್ನಾಗಿ ನಡೀತಾ ಇದೆ. ಪುರುಷೋತ್ತಮ ಗೌಡ, ಹೊರದೇನಹಳ್ಳಿ, ಕಾಂಗ್ರೆಸ್ ಮುಖಂಡರು. ವರದನಾಯಕನಹಳ್ಳಿನಲ್ಲಿ ನಮ್ಮ ಪುರುಷೋತ್ತಮ ಗೌಡರು ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದು ಬಡವರು ಇರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಅವರೆಲ್ಲರಿಗೂ ಒಂದು ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಚಿಕಿತ್ಸೆ ನೀಡಿ ಅವರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಒಂದು ಮನಸ್ಸಲ್ಲಿಟ್ಕೊಂಡು ಅವರ ತಂದೆಯವರ ಒಂದು ಸ್ಮರಣಾರ್ಥವಾಗಿ ಈ ದಿವಸ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ನಮ್ಮ BJS ಹಾಸ್ಪಿಟ್ಲ್ ವತಿಯಿಂದ ಎಲ್ಲರೂ ಬಂದು ವೈದ್ಯರು ಬಂದು ಎಲ್ಲ ತಪಾಸಣೆ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಕಾರ್ಯನೇ ಇದು. ಒಂದು ಊರುಗಳಲ್ಲಿ ಅವಾಗವಾಗ ಈ ಥರದೊಂದು ಕಾರ್ಯಕ್ರಮ ನಡೀತಾ ಇದ್ದರೆ ಪ್ರತಿಯೊಬ್ಬರಿಗೂ ಒಂದು ಬಡಬಗ್ಗರಿಗೆ ಒಂದು ಒಳ್ಳೆ ಚಿಕಿತ್ಸೆ ಸಿಗ್ತದೆ, ಆರೋಗ್ಯ ಒಂದು ಕಾಪಾಡ್ಕೊಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಆಗಮಿಸ್ತಾ ಇದ್ದಾರೆ. ತುಂಬ ಒಳ್ಳೆ ಕಾರ್ಯಕ್ರಮ ಇದು. ಈ ಥರ ಮಾಡಿ ಎಲ್ಲ ಒಂದು ಯಶಸ್ವಿ ಆದರೆ ಊರಿಗೂ ಒಂದು ಒಳ್ಳೆಯದಾಗುತ್ತದೆ. ಆಮೇಲೆ ಮಾಡಿಸೋರಿಗೂ ಒಂದು ಗೌರವ ಇರ್ತದೆ. ಆಮೇಲೆ ಆರೋಗ್ಯದ ಬಗ್ಗೆ ಜನಗಳಲ್ಲಿ ಒಂದು ನಂಬಿಕೆ, ವಿಶ್ವಾಸ ಮೂಡಿಬರುತ್ತದೆ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು KV ರಾಮಕೃಷ್ಣಯ್ಯ, ಕಣೇಗೌಡನಹಳ್ಳಿ ಗ್ರಾಮಸ್ಥರು. ನಾವು BP, ಶುಗರ್ಗೆ, ಆಮೇಲೆ ಕಣ್ ಚೆಕಪ್ಗೆ ಎಲ್ಲ ತೋರಿಸಿ. ಏನಿಸ್ತು ಈ ಶಿಬಿರ ನೋಡಿ? ಒಳ್ಳೆ ಕೆಲಸ ಮಾಡಿದಾರ. ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ತುಂಬ ಧನ್ಯವಾದಗಳು. ಎಲ್ಲ ಚೆನ್ನಾಗಿ ನೋಡಿದ್ರು. ಇವಾಗ ಕಣ್ಣು ಆಪರೇಷನ್ ಮಾಡಿಸ್ಕೊಬೇಕು, ಹಾಸ್ಪಿಟ್ಲಿಗೆ ಬಾ ಅಂತ ಹೇಳೋದು. ಕಣ್ಣಿನ ಸಮಸ್ಯೆ ಇದೆಯಾ? ಹೌದು, ಎಲ್ಲ ಫ್ರೀ. ಎಲ್ಲ ಫ್ರೀ. ಡಾಕ್ಟರ್ ಎಲ್ಲ ಚೆನ್ನಾಗಿ ನೋಡಿದ್ರಾ? ನೋಡಿದ್ರು. ನಿಮ್ಮ ಹೆಸರು? ಮಲ್ಲಮ್ಮ. ಯಾವರು? ನಮ್ದು ನಕ್ಷತ್ರಹಳ್ಳಿ, ಹೆಬ್ಬಾಳದ ಹತ್ರ. ನಾವು ತವ್ರ ಮನೆಗೆ ಬಂದಿದ್ದೀವಿ. ಸರಿ, ಆಯ್ತು.